ನಮಸ್ಕಾರ ರೀ ಎಲ್ಲರಿಗೂ ಕಲಾವತಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ. ನಮ್ಮ ಚಾನಲ್ ಇನ್ನಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಹೋಗಿ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮ ಅಡುಗೆ ನಾವು ಇವತ್ತು ಬದ್ನಿಕಾಯಿ ಎಣ್ಗಾಯಿ ಮಾಡತ್ತೀವಿ. ಹೆಂಗೆ ಮಾಡೋದು ಏನೇನು ಬೇಕು ನೋಡ್ಕೊಂಬರೋಣ ಬರ್ರಿ. ಫಸ್ಟ್ ಒಂದು ತವಾ ಇಟ್ಕೊಂಡೇವ್ರಿ ಗ್ಯಾಸ್ ಮೇಲೆ. ನೀವು ಕಡಾಯಿ ಆದರೂ ತೊಗೋಬೋದ್ರಿ, ಇಲ್ಲ ತವಾದಾಗ ಹುರ್ಕೋತೇನಂದ್ರೆ ನಡಿತೈತ್ರಿ. ತವಾ ತೊಗೊಂಡೇವ್ರಿ. ಅದಕ್ಕೆ ನಾವೀಗ ಒಂದು ಉಳ್ಳಾಗಡ್ಡಿ ಸಣ್ಣಂಗೆ ಕಟ್ ಮಾಡ್ಕೊಂಡು ಹುರಿಯಾಕೆ ಹಾಕ್ಕೊಂಡೇವ್ರಿ. ಸ್ಟಾರ್ಟಿಂಗ್ ಒಟ್ಟೆ ಎಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ಹುರ್ಕೋರಿ. ಒನಾದ ಪೈಲ ಉಳ್ಳಾಗಡ್ಡಿ ಹಾಕ್ಕೊಂಡೇವ್ರಿ. ಚಲೋತ್ನಂಗೆ ಹುರ್ಕೊಳಕತ್ತೇವ್ರಿ ಅದನ್ನ. ಅದಕ್ಕೆ ನಾವೀಗ ಸ್ವಲ್ಪ ಒಂದು 4-5 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೇವ್ರಿ. ಅದನ್ನು ಚಲೋತ್ನಂಗೆ ಅದ್ರಾಗ ಮಿಕ್ಸ್ ಮಾಡ್ಕೊಂಡ್ರಿ. ಅದಕ್ಕೆ ಈಗ ನಾವು ಬಿಳಿ ಎಳ್ಳು ಹಾಕತ್ತೇವ್ರಿ. ಇದಕ್ಕೆ ಬಿಳಿ ಎಳ್ಳು ಹಾಕ್ರೆ ಹೆಚ್ಚಿಗೆ ಟೇಸ್ಟ್ ಬರ್ತೈತ್ರಿ. ಆ ಗ್ರೇವಿದ ಮಸ್ತ್ ಆಗ್ತೈತ್ರಿ ಇದರಲ್ಲಿ ಟೇಸ್ಟ್ ಮಾತ್ರ. ಅದು ಹಾಕೋದಾಗನ ಸ್ವಲ್ಪ ಜೀರಿಗೆ, ಅದಾಗನ ಸಣ್ಣಂಗೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ ಹಾಕ್ಕೊಳಕತ್ತೇವ್ರಿ. ಅದಾಗನ ಒಂದು ಟೊಮೆಟೊ ಅಷ್ಟು ಹಾಕೋರಿ. ಅದಿಷ್ಟು ಚಲೋತ್ನಂಗೆ ಸ್ವಲ್ಪ ಫ್ರೈ ಮಾಡ್ಕೋರಿ. ಅದಕ್ಕೆ ನಾವೀಗ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಪೌಡ್ರ್ ಹಾಕತ್ತೇವೆ. ಒಂದೊಂದು ಸ್ಪೂನ್ ಹಾಕೇವ್ರಿ 2. ಮತ್ತು ಲಾಸ್ಟಿಗೆ ಮ್ಯಾಲೆ ಕೊತ್ತಂಬರಿ ಅಷ್ಟು ಹಾಕ್ಕೊಂಡು ಚಲೋತ್ನಂಗೆ ತಾಳ್ಸ್ಕೊಂಡ್ರಿ. ಭಾಳೋದು ಬೇಡ್ರಿ, ಸ್ವಲ್ಪ ತಾಳ್ಸ್ಕೊಂಡ್ರಿ. ಅದಾಗನ ಒಂಚೂರು ಮಸಾಲೆ ಎಲ್ಲ ಆರೋದಾಗನ ಮಿಕ್ಸರ್ ಭಾಂಡದಾಗ ಹಾಕಿ ಆ ಮಸಾಲೆ ಎಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಸ್ಪೂನ್ ಆಗೋಷ್ಟು ಖಾರ ಹಾಕೋರಿ. ನಾವು ಕೈ ಅಳತೆ ಒಳಗೆ ಖಾರ ಹಾಕ್ಕೊತೇವ್ರಿ. ಲಿಡ್ ಕ್ಲೋಸ್ ಮಾಡತ್ತರದ ಈ ರೀತಿ ತರಿ ರುಬ್ಕೋರಿ. ಪೂರ್ಣ ನುಣ್ಣಗೂ ರುಬ್ಬಕ್ಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ತರಿ ನೀರು ಹೆಚ್ಚಿಗೆ ಹಾಕಿ ಒಟ್ಟು ರುಬ್ಬಕ್ಕೆ ಹೋಗ್ಬೇಡ್ರಿ. ಬದ್ನಿಕಾಯಿ ಏನೈತ್ರಲ್ಲ, ಇವು ಬದ್ನಿಕಾಯಿ ಎಣ್ಗಾಯಿ ಮಾಡಕ್ಕಂತನ ಇವು ಬದ್ನಿಕಾಯಿ ಅದಾವ್ರಿ. ಇವನ್ನ ಈ ರೀತಿ 4 ಪೀಸಸ್ ಮಾಡ್ಕೊಂಡೇವ್ರಿ ಮಿಡಲ್ಗೆ. ಅದನ್ನು ಉಪ್ಪು ನೀರೊಳಗೆ ಹಾಕತ್ತೇವ್ರಿ. ಅಂದ್ರೆ ಅದು ಪಟ್ನ ಕರಿ ಬಿಡ್ತೈತಿ. ಆ ಕರಿ ಬಿಡಬಾರ್ದು ಅನ್ನೋ ಸಂಬಂಧ, ಬದ್ನಿಕಾಯಿ ಕರಿ ಆಗಬಾರ್ದು ಅನ್ನೋ ಸಂಬಂಧ ಪಟ್ನ ಅದ್ರಾಗ ಹೆಂಚಿ ಹಾಕೊಳಕತ್ತೇವ್ರಿ. ಇದೇ ರೀತಿ ನಾವು ಎಲ್ಲ ಬದ್ನಿಕಾಯಿನೂ ಹೆಂಚ್ಕೊಂಡೇವ್ರಿ. ಅದು ನೀರಾಗ ಸ್ವಚ್ಛಂಗೆ ತೊಳೆದ ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿರಲ್ಲ ಮಸಾಲೆ, ಈ ರೀತಿ ನಡು ಹೋಳು ಮಾಡಿದ್ದೇವ್ರಲ್ಲ ಆ ಜಾಗದಾಗೆಲ್ಲ ಫುಲ್ ತುಂಬಬೇಕ್ರಿ. ಅದನ್ನ ಮಸಾಲೆ ಎಲ್ಲ ಈ ರೀತಿ ತುಂಬಬೇಕ್ರಿ. ಅಲ್ಲಿ ನೋಡ್ರಲ್ಲಿ ಯಾವ ರೀತಿ ತುಂಬಾಕತ್ತಾರು, ಈ ರೀತಿ ತುಂಬಬೇಕು ನೋಡ್ರಿ. ಇದೇ ರೀತಿ ಎಲ್ಲ ಬದ್ನಿಕಾಯಿಗೂ ಮಸಾಲೆ ನಾವು ತುಂಬ್ಕೊಳ್ಬೇಕು ನೋಡ್ರಿ. ಎಲ್ಲ ಬದ್ನಿಕಾಯಿಗೂ ಇದೇ ರೀತಿ ಮಸಾಲೆ ತುಂಬ್ಕೋರಿ. ಈ ಬದ್ನಿಕಾಯಿ ಎಣ್ಗಾಯಿ ಮಾತ್ರ ಭಾಳ ಚಲೋ ಆಗ್ತೈತಿ. ಬಿಸಿ ರೊಟ್ಟಿಗಂತೂ ಏನು ಕೇಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಭಾರಿ ಆಗ್ತೈತಿ. ಮತ್ತು ಇದಕ್ಕೆ ಅನ್ನಕ್ಕೂ ಚಲೋ ಆಗ್ತೈತ್ರಿ. ಇದು ನೋಡ್ರಿ ಎಲ್ಲ ಬದ್ನಿಕಾಯಿ ಈ ರೀತಿ ಹಾಕ್ಕೊಂಡೇವ್ರಿ. ಅದಕ್ಕೆ ನಾವೀಗ ಒಗ್ಗರಣೆ ಹಾಕ್ಕೊಂಡ್ರಿ. ಅದಕ್ಕೆ ಒಂದು ಬೋಗಾನಿ ತೊಗೊಂಡೇವ್ರಿ. ನಾವು ಬೋಗಾನಿದು ತೊಗೋಬೋದ್ರಿ, ಇಲ್ಲ ಕಡಾಯಿದಾಗ ಸ್ವಲ್ಪ ಹೆಚ್ಚಿಗೆ ಘಾಮ್ ಆಗ್ತೈತಿ, ಹೆಚ್ಚಿಗೆ ವೈನ್ ಆಗ್ತೈತ್ರಿ ಕಡಾಯಿ ಒಳಗೆ. ನಾವು ಬೋಗಾನಿ ತೊಗೊಂಡೇವ್ರಿ. ಅದಕ್ಕೆ ನಾವೀಗ 2 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡೇವ್ರಿ. ಎಣ್ಣೆ ಸ್ವಲ್ಪ ಚಲೋತ್ತಂಗೆ ಕಾಯೋದಾಗನ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡೇವ್ರಿ. ಸಾಸಿವೆ ಎಲ್ಲ ಚಿಟಪಟ ಅನ್ನೋದಾಗನ ಅದಕ್ಕೆ ನಾವೀಗ ಒಂಚೂರು ಜೀರಿಗೆನೂ ಹಾಕ್ಕೊಳ್ಳೋಣ. ಜೀರಿಗೆನೂ ಚಲೋತ್ತಂಗೆ ಫ್ರೈ ಆಗೋದಾಗನ ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವು ಹಾಕ್ಕೊಂಡ್ರಿ. ಇದೆಲ್ಲ ಆಗನ ಈಗ ಬದ್ನಿಕಾಯಿ ಒಳಗೆ ನಾವು ಏನು ಮಸಾಲೆ ತುಂಬಿಟ್ಕೊಂಡೇವ್ರಲ್ಲ ಆ ಬದ್ನಿಕಾಯಿ ಎಲ್ಲ ಇದ್ರಾಗ ಹಾಕತ್ತೇವ್ರಿ. ಇದಕ್ಕೆ ನಾವು ಬದ್ನಿಕಾಯಿಗೆ ಎಣ್ಗಾಯಿ ಮಾಡುವಂಥವು ಸಣ್ಣ ಬದ್ನಿಕಾಯಿ ಇರ್ತಾವಲ್ಲ ಅದರಲ್ಲಿ ಟೇಸ್ಟ್ ಇನ್ನಷ್ಟು ಹೆಚ್ಚಿಗೆ ಆಗ್ತೈತ್ರಿ. ಅದನ್ನ ತೊಗೊಂಡ್ರೆ ಒಂಚೂರು ರುಚಿ ಹೆಚ್ಚಿಗೆ ಇರ್ತೈತ್ರಿ ಅದು. ಈಗ ನೋಡ್ರಲ್ಲಿ ಯಾವ ರೀತಿ ಮಿಕ್ಸ್ ಮಾಡ್ಕೊಕತ್ತೇವಿ. ಎಣ್ಣೆಗೆ ಚಲೋತ್ನಂಗೆ ತಾಳ್ಸ್ಕೊಬೇಕ್ರಿ ಅದು. ಎಣ್ಣೆ ಒಂಚೂರು ಹೆಚ್ಚಿಗೆನೇ ಹಾಕ್ರಿ ನಡಿತೈತಿ. ಈಗ ನೋಡ್ರಿ ನೀರು ಅದಕ್ಕೆ ಸ್ವಲ್ಪ ಹಾಕ್ರಿ, ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಭಾಳ ತೀರ ಕುದ್ದಿತ್ತಂದ್ರೆ ಚಲೋ ಹೊತ್ತಂಗಿಲ್ರಿ ಅದು. ನಾವು ಮಿಕ್ಸರ್ ಭಾಂಡೆದಾಗ ಏನಿತ್ತರಲ್ಲ ಮಸಾಲೆ ಅದ್ರಾಗ ಒಂಚೂರು ನೀರು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ 10-15 ನಿಮಿಷ ಮೀಡಿಯಮ್ ಫ್ಲೇಮ್ದಾಗಿಟ್ಟು ಕುದಿಸ್ಕೊಂಡೇವ್ರಿ. ಇಷ್ಟು ಮಸ್ತ್ ಆಗ್ತೈತ್ರಲ್ಲ. ಮತ್ತು ಇದು ಕುದಿಯಾನ ಅದ್ರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗ್ತೈತ್ರಿ. ಅಲ್ಲಿ ನೋಡ್ರಿ ಕುದಿಯಾನ ಅದ್ರದ್ದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗ್ತೈತಿ. ಅವಾಗ ಚಲೋತ್ತಂಗೆ ಕುದ್ದೈತೆ ಅಂತ ಗೊತ್ತಾಗ್ತೈತ್ರಿ. ಈಗ ನೋಡ್ರಿ ನಮ್ಮ ಬಿಸಿ ಬದ್ನಿಕಾಯಿ ಎಣ್ಗಾಯಿ ಮಸ್ತ್ ಪಕ್ಕಿ ತಯಾರಾತೀನಿ. ನೀವು ಮಾಡಿ ನೋಡ್ರಿ, ಹೆಂಗೆ ಅನಿಸ್ತು ಅಂತ ಹೇಳ್ರಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರಷ್ಟು ಹೋಗಿ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ಕಾಗಿ ಧನ್ಯವಾದಗಳು ರೀ.